the next experiment is nothing but preparation of organic compounds. So inorganic salt preparation ನೋಡಿದ್ವಿ, ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಇರೋಂಥದ್ದು ಯಾವುದು ಅಂದರೆ ಆರ್ಗ್ಯಾನಿಕ್ ಪ್ರಿಪ್ರೇಷನ್. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಪ್ರೇಷನಲ್ಲಿ ಮೀನ್ಸ್ ಎರಡು ಕಾಂಪೌಂಡ್ ಪ್ರಿಪೇರ್ ಮಾಡ್ತೀವಿ. ದ ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಟು ಪ್ರಿಪೇರ್ acetanilide from aniline. In the sense, the chemicals what are the required here. So 5 ml of aniline, acetic anhydride. So acetic anhydride or ಅದಕ್ಕೆ ಇನ್ನೊಂದು ನಾವು ಏನು ಯೂಸ್ ಮಾಡ್ಬೋದು ಅಂದರೆ ಅಸಿಟೈಲ್ ಕ್ಲೋರೈಡ್ ನಾವು ಯೂಸ್ ಮಾಡ್ಬೋದು. ದೆನ್ ಗ್ಲೇಸಿಯಲ್ ಅಸ್ಟಿಕ್ ಆಸಿಡ್, ethanol. So these are nothing but the reagents which are required to prepare acetanilide from aniline. So what is the principle here? Acetanilide can be prepared by heating aniline with the ಅಸಿಟಿಕ್ ಅನ್ಹೈಡ್ರೈಡ್. ಸೊ ಅಸಿಟಿಕ್ ಅನ್ಹೈಡ್ರೈಡ್ ಬದಲು ನಾವು ಏನು ಯೂಸ್ ಮಾಡ್ಬೋದು ಅಂದರೆ, ಸೊ ಅಲ್ಲಿ ಇನ್ನೊಂದು ಆಪ್ಷನ್ ನಾವು ಯೂಸ್ ಮಾಡ್ಬೋದು, ಯಾವುದು ಅಸಿಟೈಲ್ ಕ್ಲೋರೈಡ್. ಸೊ ಅಸಿಟೈಲ್ ಕ್ಲೋರೈಡ್ ಕೂಡ ಯೂಸ್ ಮಾಡ್ಬೋದು. ಸಪೋಸ್ ಏನಾದರೂ ಅಸಿಟಿಕ್ ಅನ್ಹೈಡ್ರೈಡ್ ಇಲ್ಲ ಅಂದರೆ ಅಸಿಟೈಲ್ ಕ್ಲೋರೈಡ್. ಸೊ ಹಿಯರ್ ದಿಸ್ ಇಸ್ ದ ರಿಯಾಕ್ಷನ್, ಹಿಯರ್ ಜನರಲ್ ರಿಯಾಕ್ಷನ್, ದಿಸ್ ಇಸ್ ನಥಿಂಗ್ ಬಟ್ ಅನಿಲಿನ್, ದಿಸ್ ಇಸ್ ಜನರಲ್ ರಿಯಾಕ್ಷನ್ ಆನ್ ರಿಯಾಕ್ಟಿಂಗ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್ ಆರ್ ಅಸಿಟೈಲ್ ಕ್ಲೋರೈಡ್. ಇನ್ನೊಂದು ಯೂಸ್ ಮಾಡ್ಬೋದು, ಯಾವುದದು CH3COCl. ದಿಸ್ ಈಸ್ ಕಾಲ್ಡ್ ಅಸಿಟೈಲ್ ಕ್ಲೋರೈಡ್. ಏನು ಯೂಸ್ ಮಾಡ್ಬೋದು? ಅಸಿಟೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅಸ್ಟಿಕ್ ಆಸಿಡ್. ಏನು ಯೂಸ್ ಮಾಡ್ತೀವಿ ನಾವು ಅಂದರೆ ಅಸ್ಟಿಕ್ ಆಸಿಡ್. ಸೊ ದ ಫೈನಲ್ ಕಾಂಪೌಂಡ್ ಫಾರ್ಮ್ ಆರ್ ಪ್ರಿಪೇರ್ಡ್ ಇಸ್ ನಥಿಂಗ್ ಬಟ್ ಅಸಿಟಾನಿಲೈಡ್. ಯಾವುದು ಅಂದರೆ, ಸೊ ದಿಸ್ ಈಸ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿ ಹ್ಯಾವ್ ಟು ಪ್ರಿಪೇರ್. Aniline on reacting with acetyl chloride or acetic anhydride in the presence of acetic acid, it forms nothing but it prepares the acetanilide and the acetic acid. So this is the general reaction. So next here, what are the procedure here? So here procedure na follow ಮಾಡಬೇಕು ನಾವು ಅಂದರೆ 5 ml of aniline is dissolved in a mixture of 5 ml of acetic anhydride and 5 ml of glacial acetic acid with the constant shaking in a round bottom flask. Suppose round bottom flask use ಮಾಡಲಿಲ್ಲ ಅಂದ್ರೂ ಕೂಡ no problem. So we have to use conical flask. ಏನು ಯೂಸ್ ಮಾಡ್ಬೋದು? Conical flask. The mixture is reflected on a sand bath for about 15 minutes. So heat ಮಾಡಬೇಕು ಅಂತ ಹೇಳ್ತಾನೆ. Suppose sand bath ಇಲ್ಲ ಅಂದರೆ so direct heat ಮಾಡ್ಬೋದು. Aniline reacts with the acidic anhydride or acetyl chloride giving acetanilide. ಏನು ಬರುತ್ತೆ ಅಂದರೆ acetanilide prepare ಆಗುತ್ತೆ. So the reaction mixture is poured into a beaker containing 100 ml of ice cold water. So ಯಾವುದ್ರಲ್ಲಿ pour ಮಾಡಬೇಕು ಅಂದರೆ ice cold water ಗೆ 100 ml ice cold water ಗೆ pour ಮಾಡಬೇಕು. Acetanilide precipitates out from the solution as white solid. So ಯಾವ ಥರ ಆ್ಯಕ್ಚುಲಿ ಅದು ಸಪ್ರೇಟ್ ಆಗುತ್ತೆ ಅಂದರೆ white solid ಆಗಿ ಸಪ್ರೇಟ್ ಆಗುತ್ತೆ. So it is separated by filtration and purified by recrystallization from hot water containing a little amount of ethanol or ethyl alcohol. So this is the procedure to prepare aniline from acetanilide. ಏನು ಮಾಡ್ಬೋದು ಅಂದರೆ ಅನಿಲಿನ್ನ ಹೇಗೆ ಅಸಿಟೈಲ್ನ ಕನ್ವರ್ಟ್ ಮಾಡ್ಬೋದು ಅಂದರೆ ದಿಸ್ ಇಸ್ ದ ಪ್ರೊಸೀಜರ್. ಸೊ ಏನೇನು ಆ್ಯಕ್ಚುಲಿ ನಮಗೆ ಕೆಮಿಕಲ್ಸ್ ಬೇಕು, ಏನೇನು ಬೇಕು ಅಂದರೆ ಒಂದು ಅನಿಲಿನ್ ಬೇಕು. ಸೊ ಅನಿಲಿನ್ ನಮ್ಮ ಹತ್ರ ಇದೆ, ಅನಿಲಿನ್ ಇದೆ. ದೆನ್ ನೆಕ್ಸ್ಟ್ ಒನ್ ಎಷ್ಟೇನು ಬೇಕು? ಅಸಿಟಿಕ್ ಅನ್ಹೈಡ್ರೈಡ್. ಸೊ ನಮ್ಮ ಹತ್ರ ಅಸಿಟಿಕ್ ಅನ್ಹೈಡ್ರೈಡ್ ಇಲ್ಲ. ಸೊ ಅದ್ರ ಬದಲು ನಾವು ಏನು ಯೂಸ್ ಮಾಡ್ಬೋದು ಅಂತ ಹೇಳಿದ್ವಿ? ಅಸಿಟೈಲ್ ಕ್ಲೋರೈಡ್. ಏನು ಯೂಸ್ ಮಾಡ್ಬೋದು? ಅಸಿಟೈಲ್ ಕ್ಲೋರೈಡ್. ಸೊ ಅಸಿಟೈಲ್ ಕ್ಲೋರೈಡ್ನ ಯೂಸ್ ಮಾಡ್ತೀವಿ. ಯಾವುದು? ಅಸಿಟೈಲ್ ಕ್ಲೋರೈಡ್. ನೆಕ್ಸ್ಟು ಮತ್ತೇನಿದೆ? ಗ್ಲೇಷಿಯಲ್ ಅಸಿಟಿಕ್ ಆಸಿಡ್. ಸೊ ಅಸಿಟಿಕ್ ಆಸಿಡ್ ಇಲ್ಲೇ ಇದೆ, ಅಸಿಟಿಕ್ ಆಸಿಡ್ನ ಯೂಸ್ ಮಾಡೋಣ. ಸೊ ಈ ಮೂರು ಕೆಮಿಕಲ್ಸ್ನ ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು ಅಂದರೆ ಅನಿಲಿನ ಏನಕ್ಕೆ ಕನ್ವರ್ಟ್ ಮಾಡ್ಬೋದು? ಅಸಿಟೈಲ್. ಸೊ ಫಸ್ಟ್ ಏನು ಮಾಡಬೇಕು ಇವಾಗ? ಏನು ಮಾಡಬೇಕು ಅಂದರೆ ಸೊ ಒಂದು ಡ್ರೈ ಕೋನಿಕಲ್ ಫ್ಲಾಸ್ಕ್ ಅಥವಾ ರೌಂಡ್ ಬಾಟಮ್ ಫ್ಲಾಸ್ಕ್ನ ತಗೊಳ್ಳಿ. ಸೊ ವಾಟ್ ಈಸ್ ದ ಪ್ರೊಸೀಜರ್ ಹಿಯರ್? ದ ಫಸ್ಟ್ ಸ್ಟೆಪ್, 5 ml of aniline is dissolved in the mixture of 5 ml acetic acid and then 5 ml of acetyl chloride. ಸೊ 5 ml of aniline. ಸೊ ಏನು ಮಾಡಿ ಅಂದರೆ ನಮ್ಮ ಹತ್ರ ಮೆಜರಿಂಗ್ ಜಾರ್ ಇದೆ ಅಥವಾ ಮೆಜರಿಂಗ್ ಸಿಲಿಂಡರ್ ಇದೆ. ಎಷ್ಟನ್ನ ಆ್ಯಕ್ಚುಲಿ ಮೆಜರ್ ಮಾಡ್ಕೋಬೇಕು ನಾವು? ಎಕ್ಸಾಕ್ಟ್ಲಿ 5 ml. ಎಷ್ಟು ಮಾಡ್ಕೋತೀರಾ? 5 ml. ಸೊ 5 ml ಆಫ್ ಅನಿಲಿನ ಮೆಜರ್ ಮಾಡಿ ಒಂದು ಡ್ರೈ ಕೋನಿಕಲ್ ಫ್ಲಾಸ್ಕ್ ಅಥವಾ ರೌಂಡ್ ಬಾಟಮ್ ಫ್ಲಾಸ್ಕ್ಗೆ ಹಾಕ್ಕೊಳ್ಳಿ. ಸೊ ನಮ್ಮ ಹತ್ರ ರೌಂಡ್ ಬಾಟಮ್ ಫ್ಲಾಸ್ಕ್ ಅವೈಲೇಬಲ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಯಾವುದಕ್ಕೆ ಯೂಸ್ ಮಾಡಬೇಕು? ಯಾವುದಕ್ಕೆ? ಕೋನಿಕಲ್ ಫ್ಲಾಸ್ಕ್. ಸೊ ಟು ದ ಸೇಮ್ ಕೋನಿಕಲ್ ಫ್ಲಾಸ್ಕ್ ಸೊ ಏನು ಮಾಡಿ ಅಂದರೆ 5 ml ಆಫ್ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಏನು ಆ್ಯಡ್ ಮಾಡಬೇಕು? 5 ml ಆಫ್ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್. ಎಷ್ಟು ಹಾಕ್ತೀರಾ ಅಂದರೆ
5 ml ಆಫ್ ಗ್ಲೇಷಿಯಲ್ ಅಸ್ಟಿಕ್ ಆ್ಯಸಿಡು ಹಾಕಿ. ಸೊ 5 ml ಆಫ್ ಅನಿಲಿನ್ ದೆನ್ 5 ml ಆಫ್ ಗ್ಲೇಷಿಯಲ್ ಅಸ್ಟಿಕ್ ಆ್ಯಸಿಡ್ ಹಾಕಿದ್ಮೇಲೆ ಅದಕ್ಕೆ ಏನು ಹಾಕಬೇಕು ಅಂದರೆ ಸೊ ಒಂದು ಕೆಮಿಕಲ್, ಯಾವ ಕೆಮಿಕಲ್ನ ಹಾಕ್ಬೋದು ಅಂದರೆ ಅಲ್ಲಿ ಯಾವ್ದು ಹಾಕಬೇಕು, 5 ml ಆಫ್ ಯಾವುದು ಅಸಿಟಿಕ್ ಅನ್ಹೈಡ್ರೇಟ್. ಸೊ ನೋ ಪ್ರಾಬ್ಲಮ್, ನಮ್ಮ ಹತ್ರ ಅಸಿಟಿಕ್ ಅನ್ಹೈಡ್ರೇಟ್ ಇಲ್ಲ, ಯಾವ್ದು ಯೂಸ್ ಮಾಡೋಣ ಅಂದರೆ ಅಸಿಟೈಲ್ ಕ್ಲೋರೈಡ್. ಇದು ಸ್ವಲ್ಪ ಫ್ಯೂಮ್ಸ್ ಬರ್ತಿರತ್ತೆ, ಸೊ ಕೇರ್ ತಗೋಬೇಕು, ಫ್ಯೂಮ್ಸ್ನ ಇನ್ಹೇಲ್ ಮಾಡಬೇಡಿ ಜಾಸ್ತಿ. ಎಷ್ಟು ml ತಗೋಬೇಕು ಅಂದರೆ ಎಕ್ಸಾಕ್ಟ್ಲಿ 5 ml ಅಸಿಟೈಲ್ ಕ್ಲೋರೈಡ್. ಸೊ ಸ್ವಲ್ಪ ಕೇರ್ ತಗೋಬೇಕು. 5 ml ಆಫ್ ಅಸಿಟೈಲ್ ಕ್ಲೋರೈಡ್ ತೊಗೊಂಡ್ಮೇಲೆ ಸೊ ಟು ದ ಸೇಮ್ ಕೋನಿಕಲ್ ಫ್ಲಾಸ್ಕ್ ಏನು ಮಾಡಿ ಅಂದರೆ ಒಂದಿಷ್ಟು ಫ್ಯೂಮ್ಸ್ ಬರ್ತಿರುತ್ತೆ, ಫ್ಯೂಮ್ಸ್ನ ಜಸ್ಟ್ ಇನ್ಹೇಲ್ ಮಾಡಬೇಡಿ. ಸೊ ಏನು ಮಾಡಿ ಅಂದರೆ ಒಂದೊಂದೇ ಡ್ರಾಪ್ ಯಾವುದಕ್ಕೆ ಅಂದರೆ ನಮ್ಮ ಕೋನಿಕಲ್ ಫ್ಲಾಸ್ಕಿಗೆ ಒಂದೊಂದೇ ಡ್ರಾಪ್ ಹಾಕ್ತಾ ಚೆನ್ನಾಗಿ ಶೇಕ್ ಮಾಡಿ ಒಂದೊಂದೇ ಡ್ರಾಪ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ, ಅಟ್ ಎ ಟೈಮ್ ಹಾಕಬಾರ್ದು. ಸೊ ಶೇಕ್ ಮಾಡಿ. ಸೊ ಎಲ್ಲಿವರೆಗೂ ಅಂದರೆ ಸೊ ಅನಿಲಿನ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗಬೇಕು, ಅಸಿಟನಿಲೈಡ್. ಸೊ ಅಸಿಟೈಲೇಷನ್ ಆಗೋವರೆಗೂ ಆ್ಯಡ್ ಮಾಡ್ತಾ ಹೋಗಿ ದೆನ್ ಚೆನ್ನಾಗಿ ಶೇಕ್ ಮಾಡಿ. ಸೊ ಈ ಥರ ಶೇಕ್ ಮಾಡಿ. ಸೊ ದಿಸ್ ಈಸ್ ದ ಕನ್ವರ್ಷನ್ ಆಫ್ ಅನಿಲಿನ್ ಟು ಅಸಿಟನಿಲೈಡ್. ಆ್ಯಕ್ಚುಲಿ ನಾವು ಫ್ಯೂಮ್ಸ್ ಜಾಸ್ತಿ ತೊಗೋಬಾರ್ದು, ನಾವು ವಿಂಡೋಸ್ ಸೈಡು ಅಥವಾ ಎಲ್ಲಿ ವೆಂಟಿಲೇಷನ್ ಜಾಸ್ತಿ ಇರುತ್ತಲ್ವ, ಸೊ ಆ ಕಡೆ ನಾವು ಅಸಿಟೈಲ್ ಕ್ಲೋರೈಡ್ನ ಯೂಸ್ ಮಾಡಬೇಕು. ಫ್ಯೂಮ್ಸ್ ತೊಗೊಳ್ಳುವಾಗ ಏನು ಅಂದರೆ ನಿಮ್ಮ ಹತ್ರ ಕರ್ಚಿಪ್ಪು ಹ್ಯಾಂಡ್ ಕರ್ಚಿಪ್ ಆರ್ ನಮ್ಮ ಹತ್ರ ಮಾಸ್ಕ್ ಇದೆ, ಸೊ ಮಾಸ್ಕ್ನ ಯೂಸ್ ಮಾಡೋಣ, ನೋ ಪ್ರಾಬ್ಲಮ್. ಸೊ ಕ್ಲೋಸ್ ಮಾಡ್ಕೊಳ್ಳಿ. ಏನು ಅಂದರೆ ಫ್ಯೂಮ್ಸ್ನ ಜಾಸ್ತಿ ಇನ್ಹೇಲ್ ಮಾಡಬೇಡಿ ಅಷ್ಟೆ, ಏನು ಫ್ಯೂಮ್ಸ್ನ ಇನ್ಹೇಲ್ ಮಾಡಬೇಡಿ. ಓಕೆ, ಶೇಕ್ ಮಾಡಿ, ಹೀಗೆ ಚೆನ್ನಾಗಿ ಶೇಕ್ ಮಾಡಿ ಎಲ್ಲಿವರೆಗೂ ಅಂದರೆ ಅಸಿಟೈಲೇಷನ್ ಆಗಬೇಕದು. ಇದೇನು ರಿಯಾಕ್ಷನ್ ಅಂದರೆ ಅಸಿಟೈಲೇಷನ್. ಸೊ ಯಾವಾಗಲೂ ಕೂಡ ನಾವು ಇದನ್ನು ವೆಂಟಿಲೇಷನ್ ಇರೋ ಕಡೆ ವಿಂಡೋಸ್ ಸೈಡ್ ಹೋಗಿ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಮೆಥಡ್ ಇನ್ ಆರ್ಡರ್ ಟು ಅವಾಯ್ಡ್ ದ ಫ್ಯೂಮ್ಸ್ ಆಫ್ ಅಸಿಟೈಲ್ ಕ್ಲೋರೈಡ್. ಸೊ ಆ್ಯಡ್ ಮಾಡಿ, ಕಾಣ್ತಿದೆ ನಿಮಗೆ. ಸೊ ಈ ಥರ ಅಸಿಟೈಲೇಷನ್ ಆಗ್ತಾ ಇದೆ, ಅದು ಅನಿಲಿನ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಅಸಿಟೈಲ್ ಕ್ಲೋರೈಡ್ ಏನಾಗಿ ಕನ್ವರ್ಟ್ ಆಗ್ತಿದೆ, ಅಸಿಟೈಲ್ ಕ್ಲೋರೈಡ್. ಇದನ್ನು ಸೈಡಿಗೆ ಇಟ್ಬೇಡ, ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಮೋರ್ ಫ್ಯೂಮ್ಸ್ ಬರ್ತಾ ಹೋಗುತ್ತೆ. ಸೊ ಶೇಕ್ ಮಾಡಿ, ಇದನ್ನು ಶೇಕ್ ಮಾಡಿ. ಸೊ ಅಸಿಟೈಲೇಷನ್ ಆಗತ್ತದು, ಈ ಥರ ಶೇಕ್ ಮಾಡ್ತಾ ಹೋಗಿ. ಸೊ ಸ್ವಲ್ಪ ಫ್ಯೂಮ್ಸ್ ಕಡಿಮೆ ಆಗೋವರೆಗೂ ಶೇಕ್ ಮಾಡಬೇಕು. ಫ್ಯೂಮ್ಸ್ ಕಡಿಮೆ ಆಯಿತು ಅಂದರೆ ಸೊ ಅಸಿಟೈಲೇಷನ್ನು ಮೋಸ್ಟ್ ಪ್ರಾಬಬ್ಲಿ ಕಂಪ್ಲೀಟ್ ಆಗಿರುತ್ತೆ ಅಂತೇಳಿ. ಸೊ ಸ್ವಲ್ಪ ಫ್ಯೂಮ್ಸ್ ಕಡಿಮೆ ಆಯಿತು, ನೋ ಪ್ರಾಬ್ಲಮ್. ಓಕೆ, ಈ ಥರ ಅಸಿಟೈಲೇಷನ್ ಆಗುತ್ತೆ. ಸೊ ದ ಸೇಮ್ ಕೋನಿಕಲ್ ಫ್ಲಾಸ್ಕ್ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ರಿಫ್ಲೆಕ್ಸ್ಡ್ ಆನ್ ಅ ಸ್ಯಾಂಡ್ ಬಾತ್. ಸೊ ನಮಗೆ ಸ್ಯಾಂಡ್ ಬಾತ್ ಇವಾಗ ಅವೈಲೇಬಲ್ ಇಲ್ಲ, ನೋ ಪ್ರಾಬ್ಲಮ್. ನಾವೇನು ಮಾಡೋಣ ಅಂದರೆ ಡೈರೆಕ್ಟ್ ಏನು ಮಾಡೋಣ ಅಂದರೆ ಸೊ ನಮ್ಮ ಹತ್ರ ಫ್ಲೇಮ್ ಇದೆ, ಮುನ್ಸನ್ ಬರ್ನರ್ ಇದೆ. ಸೊ ಬರ್ನರ್ಗೆ ಹೀಟಿಗೆ ಇಡೋಣ, ಒಂದಿಷ್ಟು ಹೀಟ್ ಮಾಡೋಣ. ಸೊ ಹೀಟ್ ಮಾಡಿ ಮೀನ್ಸ್ ಸ್ಯಾಂಡ್ ಬಾತ್ ಫಾರ್ 15 ಮಿನಿಟ್ಸ್ ಇದೆ, ಒಂದು 3 to 4 minutes or 5 minutes ಹೀಟ್ ಮಾಡೋಣ. ಅನಿಲಿನ್ ರಿಯಾಕ್ಟ್ಸ್ ವಿತ್ ಅಸ್ಟಿಕ್ ಅನ್ಹೈಡ್ರೇಟ್. ನಮ್ಮ ಹತ್ರ ಅಸ್ಟಿಕ್ ಅನ್ಹೈಡ್ರೇಟ್ ಇಲ್ಲ, ಅದ್ರ ಬದಲು ಏನು ಯೂಸ್ ಮಾಡಿದ್ದೀವಿ, ಅಸಿಟೈಲ್ ಕ್ಲೋರೈಡ್ ಟು ಗಿವಿಂಗ್ ಅಸಿಟಾನಿಲೈಡ್. ಏನು ಬರುತ್ತೆ, ಅಸಿಟಾನಿಲೈಡು ಫಾರ್ಮೇಷನು ಆಗುತ್ತೆ. ಸೊ ಹೀಟ್ ಆಗಲಿ ಅದು. ಸೊ ಹೀಟ್ ಆಗಲಿ. ಹೀಟ್ ಆದ ತಕ್ಷಣ ಏನು ಮಾಡಬೇಕು ಅಂದರೆ ದ ಸೇಮ್ ಸೊಲ್ಯೂಷನ್ ಈಸ್ ಪೋರ್ಡ್ ಟು ದ ಐಸ್ ಕೋಲ್ಡ್ ವಾಟರ್. ಮೀನ್ಸ್ ಐಸ್ ಕೋಲ್ಡ್ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಏನು ಮಾಡಿ ಅಂದರೆ ಹೀಟ್ ಆಗ್ತಿದೆಯಲ್ವಾ, ಇದನ್ನು ಜಸ್ಟ್ ಹೀಟ್ ಮಾಡಿ, ಈ ಥರ ಹೀಟ್ ಆಗ್ತಿರಲಿ. ಸೊ ಸೇಮ್ ಟೈಮಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಫಿಲ್ಟ್ರೇಷನ್ಗೆ ರೆಡಿ ಮಾಡ್ಕೋಬೋದು. ಫಿಲ್ಟ್ರೇಷನ್ಗೆ ರೆಡಿ ಮಾಡ್ಕೋಬೋದು, ನಮ್ಗೆ ಗೊತ್ತಿದೆ. ಸೊ ಫಿಲ್ಟರ್ ಪೇಪರ್ನ ಏನು ಮಾಡಬೇಕು ಅಂದರೆ ಫೋಲ್ಡ್ ಮಾಡಿ, ಫನಲ್ ಫಿಕ್ಸ್ ಮಾಡ್ಕೊಳ್ಳಿ. ಯಾವುದಕ್ಕೆ, ಫಿಲ್ಟ್ರೇಷನ್ಗೆ. ಸೊ ಹೀಟ್ ಆಗ್ತಿರೋ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಟು ಟೈಮ್ ಸೇವ್ ಮಾಡಬೇಕು ಅಂದರೆ ಸೊ ಈ ಥರ ಫಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ ಫಿಲ್ಟ್ರೇಷನ್ಗೆ. ಸೊ ಅಸಿಟೈಲೇಷನ್ ಮೀನ್ಸ್ ರಿಫ್ಲೆಕ್ಸ್ ಆದಮೇಲೆ ಏನು ಮಾಡ್ಬೋದು ಅಂದರೆ
ಫಿಲ್ಟ್ರೇಷನ್ನು ಸ್ಟಾರ್ಟ್ ಮಾಡ್ಕೋಬೋದು. ಏನು ಮಾಡ್ಬೋದು, ಫಿಲ್ಟ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ರಿಫ್ಲೆಕ್ಸ್ ಆಗ್ತಾ ಇದೆ ಇವಾಗ, ಸ್ವಲ್ಪ ಆಗಲಿ ಇಂದ, ಅಂದರೆ ಫ್ಯೂಮ್ಸ್ ಎಷ್ಟು ಆ್ಯಕ್ಚುಲಿ ಹೋಗಿರುತ್ತೆ. ಸೊ ದಟ್ ಇಂಡಿಕೇಟ್ಸ್ ದ ಕನ್ವರ್ಷನ್ ಆಫ್ ಅನಿಲಿನ್ ಟು ಅಸಿಟಾನಿಲೈಡ್. ಅದೇನು ಹೇಳುತ್ತೆ ಅಂದರೆ ಅಸಿಟಾನಿಲೈಡು ಕಂಪ್ಲೀಟ್ ಆಗಿದೆ ಅಂತೇಳಿ. ಸೊ ಅಬ್ಸರ್ವ್ ಮಾಡ್ತಾ ಇರಿ. ಸೊ ಇದನ್ನು ಅಬ್ಸರ್ವ್ ಮಾಡ್ತಾ ಇರಿ, ಏನಾಗ್ತಿದೆ, ಸ್ವಲ್ಪ ಹೀಟ್ ಆಗ್ತಾ ಇದೆ, ಅದು ಹೀಟ್ ಆಗ್ತಾ ಇರಲಿ, ಹೀಟ್ ಆಗಲಿ. ಸೊ 15 ಮಿನಿಟ್ಸ್ ಅಂತ ಹೇಳಿದ್ದಾರೆ, ನಾವು ಒಂದಿಷ್ಟು ಹೀಟ್ ಮಾಡೋಣ. ಒಂದು 5 ಮಿನಿಟ್ಸ್ವರೆಗೂ ಹೀಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಒಂದಿಷ್ಟು ಹೀಟ್ ಮಾಡೋಣ. ಸೊ ನೆಕ್ಸ್ಟ್ ದ ಸೇಮ್ ಸೊಲ್ಯೂಷನ್ ಈಸ್ ಪೋರ್ ಟು ಐಸ್ ಕೋಲ್ಡ್ ವಾಟರ್. ನಾನು ಬೀಕರಲ್ಲಿ ತೊಗೊಂಡಿದ್ದೀನಿ, ಸುಮಾರು ನಿಯರ್ಲಿ 100 ml ಅಂತಿದೆ. ಸೊ 100 ml ವಾಟರ್ ತೊಗೊಳ್ಳೋಣ, ಒಂದು 50 to 100 ml ಐಸ್ ಕೋಲ್ಡ್ ವಾಟರ್. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಪೋರ್ ಮಾಡಿ ವಿತ್ ಕಾನ್ಸ್ಟೆಂಟ್ ಸ್ಟಿರಿಂಗ್. ಸೊ ಈ ಸೊಲ್ಯೂಷನ್ ಏನು ಮಾಡಬೇಕು ಅಂದರೆ ಪೋರ್ ಮಾಡಬೇಕು, ಸ್ವಲ್ಪ ಬಿಸಿ ಇದೆ ಇದು. ಸೊ ಪೋರ್ ಮಾಡಿ ಏನು ಮಾಡಬೇಕು ಅಂದರೆ ಸ್ಟಿರ್ ಮಾಡಿ. ಸೊ ಏನಾಗುತ್ತೆ ಐಸ್ ಕೋಲ್ಡ್ ಕಂಡೀಷನಲ್ಲಿ ಅಂದರೆ, ಸೊ ಅಸಿಟಾನಿಲೈಡು ಕ್ರಿಸ್ಟಲ್ಸ್ ಸಪ್ರೇಟ್ ಆಗುತ್ತೆ ಆ್ಯಸ್ ವೈಟ್ ಸಾಲಿಡ್. ಏನಾಗುತ್ತೆ ಅಂದರೆ ವೈಟ್ ಸಾಲಿಡು ಸಪ್ರೇಟ್ ಆಗುತ್ತೆ. ಸೊ ಜಸ್ಟ್ ಹಾಗೆ ಸಪ್ರೇಟ್ ಪೋರ್ ಮಾಡೋಣ. ಸೊ ದಿಸ್ ಇಸ್ ದ ಪೋರಿಂಗ್. ಜಸ್ಟ್ ಇದಕ್ಕೆ ಪೋರ್ ಮಾಡಿ, ಒಂದೊಂದು ಡ್ರಾಪ್ ಹಾಕ್ತಾ ಸ್ಟಿರ್ ಮಾಡಿ. ಸೊ ಈ ಥರ ಮಾಡಿ ನಿಮ್ಗೇನಾಗುತ್ತೆ ಅಂದರೆ ಐಸ್ ಕೋಲ್ಡ್ ಕಂಡೀಷನಲ್ಲಿ ಕ್ರಿಸ್ಟಲ್ಸು ಸಪ್ರೇಟ್ ಆಗ್ತಾ ಹೋಗುತ್ತೆ. ಕಾಣ್ತಿದೆಯಾ? ಐಸ್ ಕೋಲ್ಡ್ ಕಂಡೀಷನಲ್ಲಿ ಕ್ರಿಸ್ಟಲ್ಸು ಸಪ್ರೇಟ್ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಸ್ಟಿರ್ ಮಾಡಬೇಕು. ವೈಟ್ ಸಾಲಿಡ್ ಕಾಣ್ತಿದೆ. ಸೊ ದ ವೈಟ್ ಸಾಲಿಡ್ಸ್ ಆರ್ ನಥಿಂಗ್ ಬಟ್ ಅಸಿಟಾನಿಲೈಡ್. ಅಸಿಟಾನಿಲೈಡ್ ಕಾಣ್ತಿದೆಯಾ? ಬೀಕರಲ್ಲಿ ಬಾಟಮಲ್ಲಿ ವೈಟ್ ಸಾಲಿಡ್ ಸಪ್ರೇಟ್ ಆಗ್ತಾ ಇದೆ. ಇನ್ನು ಇದೆ ನಮ್ಮ ಹತ್ರ ಸೊಲ್ಯೂಷನ್ಸು, ಆ್ಯಡ್ ಮಾಡ್ತಾ ಹೋಗಿ, ಆ್ಯಡ್ ಮಾಡಿ ಸ್ಟಿರ್ ಮಾಡಿ ಅಷ್ಟೇ. ಕಾಣ್ತಿದೆಯಾ? ಸೊ ಈ ಥರ ನಮಗೆ ವೈಟ್ ಸಾಲಿಡ್ ಬರುತ್ತೆ. ಸೊ ದೀಸ್ ವೈಟ್ ಸಾಲಿಡ್ಸ್ ಆರ್ ನಥಿಂಗ್ ಬಟ್ ಅಸಿಟಾನಿಲೈಡ್ಸ್. ಏನಂತ ಹೇಳ್ತೀರಾ ಇದಕ್ಕೆ? ಅಸಿಟಾನಿಲೈಡ್. ಸ್ವಲ್ಪ ಕೇರ್ ತೊಗೋಬೇಕು, ಕೇರ್ ತೊಗೊಂಡು ಪ್ರಿಪ್ರೇಷನ್ ಮಾಡಬೇಕು. ಕಾಣ್ತಿದೆ, ನೀಟಾಗಿ ಬಂದಿದೆ. ಸೊ ದಿಸ್ ಇಸ್ ದ ಪ್ರಿಪ್ರೇಷನ್ ಆಫ್ ಅನಿಲಿನ್ ಫ್ರಮ್ ಅಸಿಟಾನಿಲೈಡ್. ಸೊ ದಿಸ್ ಇಸ್ ದ ಪ್ರಿಪ್ರೇಷನ್ ಆಫ್ ಅನಿಲಿನ್ ಫ್ರಮ್ ಅಸಿಟಾನಿಲೈಡ್. ಸೊ ಚೆನ್ನಾಗಿ ಸ್ಟಿರ್ ಮಾಡಿ. ಇದಕ್ಕೆ ಮತ್ತೇನು ಮಾಡ್ಬೋದು ಅಂದರೆ ಒಂದಿಷ್ಟು ಐಸ್ ಕೋಲ್ಡ್ ವಾಟರ್ ಹಾಕ್ಕೊಳ್ಳಿ. ಏನು ಮಾಡ್ಬೋದು, ಐಸ್ ಕೋಲ್ಡ್ ವಾಟರ್ ಹಾಕಿ ಟ್ರಾನ್ಸ್ಫರ್ ಮಾಡಿ, ಒಂದಿಷ್ಟು ಮತ್ತೆ ಐಸ್ ಕೋಲ್ಡ್ ವಾಟರ್ ಹಾಕ್ಕೊಳ್ಳಿ. ಸೊ ಕಂಪ್ಲೀಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಲ್ಲ ಅಸಿಟಾನಿಲೈಡ್ ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಚೆನ್ನಾಗಿ ಸ್ಟಿರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಬಿಗಿನಿಂಗಲ್ಲಿ ಏನೂ ಇರಲಿಲ್ಲ, ಬಟ್ ಈಗ ವೈಟ್ ಸಾಲಿಡ್ ಬಂದಿದೆ. ಸೊ ದೀಸ್ ವೈಟ್ ಸಾಲಿಡ್ಸ್ ಆರ್ ನಥಿಂಗ್ ಬಟ್ ಅಸಿಟಾನಿಲೈಡ್. These are nothing but acetanilide. ಸೊ ಕಂಪ್ಲೀಟ್ ಸಾಲಿಡ್ ಬಂದಿದೆ. ಬೇಕಾದ್ರೆ ಒಂದಿಷ್ಟು ಐಸ್ ಕೋಲ್ಡ್ ವಾಟರ್ ಹಾಕ್ಕೊಳ್ಳೋಣ. ಓಕೆ, ಸಾಲಿಡ್ ಬಂದಿದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಸೊ ದೀಸ್ ಆರ್ ನಥಿಂಗ್ ಬಟ್ ಅಸಿಟಾನಿಲೈಡ್. ಸೊ ಬಂದಿರೋ ಅಸಿಟಾನಿಲೈಡ್ ಏನು ಮಾಡಬೇಕು ನಾವು ಇವಾಗ? ದ ನೆಕ್ಸ್ಟ್ ಸ್ಟೆಪ್ ಈಸ್ ನಥಿಂಗ್ ಬಟ್ ಫಿಲ್ಟ್ರೇಷನ್. ಸೊ ಏನು ಮಾಡಬೇಕು? ಫಿಲ್ಟರ್ ಮಾಡಬೇಕು, ದೆನ್ ರೀಕ್ರಿಸ್ಟಲೈಸೇಷನ್. ಸೊ ಮೊದಲು ಫಿಲ್ಟ್ರೇಷನ್ ರೆಡಿ ಮಾಡ್ಕೊಳ್ಳೋಣ. ಫಿಲ್ಟ್ರೇಷನ್ಗೆ ರೆಡಿ ಇದೆ ಇಲ್ಲಿ. ಸೊ ಫಿಲ್ಟರ್ ಮಾಡ್ತಾ ಹೋಗಿ. ಸೊ ವೈಟ್ ಸಾಲಿಡ್ ಏನಾಗುತ್ತೆ ಅಂದರೆ ನಮ್ಮ ಫಿಲ್ಟರ್ ಪೇಪರ್ ಮೇಲೆ ಉಳ್ಕೊಳ್ತಾ ಹೋಗುತ್ತೆ. ಸೊ ಫಿಲ್ಟ್ರೇಷನ್ ಮಾಡ್ತಾ ಹೋಗಿ. ಫಿಲ್ಟ್ರೇಷನ್ ದೆನ್ ಡ್ರೈಯಿಂಗ್. ಫಿಲ್ಟರ್ ಮಾಡಿ, ಡ್ರೈ ಮಾಡಿ. ಸೊ ಏನು ಮಾಡ್ಬೋದು ನಾವು ಅಂದರೆ ರೀಕ್ರಿಸ್ಟಲೈಸ್ ಮಾಡಿ. ಸೊ ಪ್ಯೂರ್ ಸ್ಯಾಂಪಲ್ ಅಥವಾ ಪ್ಯೂರ್ ಕಾಂಪೌಂಡನ್ನ ಒಬ್ಟೈನ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ದ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಅನಿಲಿನ್ ಫ್ರಮ್ ಅಸಿಟಾನಿಲೈಡ್ ಫ್ರಮ್ ಅನಿಲಿನ್. ಸೊ ಅನಿಲಿನ ಏನಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ? ಅಸಿಟಾನಿಲೈಡ್. ಏನಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ? ಅಸಿಟಾನಿಲೈಡ್. ಸೊ ಫಿಲ್ಟ್ರೇಷನ್ ಆಗ್ತಿರೋದು ಗೊತ್ತಾಗ್ತಿದೆ ನಿಮಗೆ. ಸೊ ಫಿಲ್ಟರ್ ಆಗ್ತಿರೋದು ಗೊತ್ತಾಗ್ತಿದೆ ಅಂದ್ಕೋತೀನಿ. ಸೊ ದಿಸ್ ಈಸ್ ದ ಸಿಂಪಲ್ ಮೆಥಡ್ ಇನ್ ಆರ್ಡರ್ ಟು ಪ್ರಿಪೇರ್ ಅಸಿಟಾನಿಲೈಡ್ ಫ್ರಮ್ ಅನಿಲಿನ್. ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಟಲ್ಸು ಅಥವಾ ಕಾಂಪೌಂಡು ಫಾರ್ಮೇಷನ್ ಆಗಿದೆ. ಓಕೆ, ಇದರಲ್ಲಿ ಕ್ರಿಸ್ಟಲ್ಸ್ ಅಷ್ಟು ಇದೆ. ಅಷ್ಟು ಕ್ರಿಸ್ಟಲ್ಸ್ನ ಏನು ಮಾಡಿ ಅಂದರೆ ಯಾವುದಕ್ಕೆ? ನಮ್ಮ ಫೋನಲ್ಲಿಗೆ
ಟ್ರಾನ್ಸ್ಫರ್ ಮಾಡಿ. ಸೊ ಬೀಕರಲ್ಲಿ ಯಾವುದು ಕೂಡ ಉಳ್ಕೊಳ್ಳೋದು ಬೇಡ. ಸೊ ದಿಸ್ ಇಸ್ ದ ಫಿಲ್ಟ್ರೇಷನ್ ಮೆಥಡ್. ಇದಕ್ಕೇನಂತ ಹೇಳ್ತೀರಾ ನಾವು ಅಂದರೆ ಇದು ಫಿಲ್ಟ್ರೇಷನ್ ಮೆಥಡ್. ಇಲ್ಲಿ ಎಕ್ಸಸ್ ಆಫ್ ಲಿಕ್ವಿಡ್ ಹಾಕಬಾರ್ದು ಅಥವಾ ವಾಟರ್ ಹಾಕಬಾರ್ದು, ಫಿಲ್ಟರ್ ಆಗ್ತಾ. ಸೊ ಫಿಲ್ಟರ್ ಆಗ್ತಾ ಇದೆ. ಮೇಲೆ ಏನೇನು ಆ್ಯಕ್ಚುಲಿ ಸಾಲಿಡ್ ಇದೆ, ದ ಸಾಲಿಡ್ ವೈಟ್ ಸಾಲಿಡ್ ಈಸ್ ನಥಿಂಗ್ ಬಟ್ ಅಸಿಟಾನಿಲೈಡ್. ಇದಕ್ಕೇನಂತ ಹೇಳ್ತೀರಾ? ಅಸಿಟಾನಿಲೈಡ್. ಫಿಲ್ಟರ್ ಆಗ್ತಾ ಇದೆಯಲ್ವಾ? ಬಟ್ ಏನು ಅಂದರೆ ನಮ್ಮಲ್ಲಿ ಅಸಿಟೈಲ್ ಕ್ಲೋರೈಡ್ ಇದೆ, ಅಸಿಟಿಕ್ ಅನ್ಹೈಡ್ರೈಡ್ ಇಲ್ಲ. ಸೊ ಈ ಅಸಿಟಿಕ್ ಅನ್ಹೈಡ್ರೈಡ್ ಬದಲು ನಾವು ಏನು ಯೂಸ್ ಮಾಡಿದ್ವಿ ಅಂದರೆ ಅಸಿಟೈಲ್ ಕ್ಲೋರೈಡ್. ಸೊ ಎರಡು ಯೂಸ್ ಮಾಡಿದ್ರು ಕೂಡ ಬರುತ್ತೆ, ನೋ ಪ್ರಾಬ್ಲಮ್. ಬಟ್ ಅಸಿಟೈಲ್ ಕ್ಲೋರೈಡ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಬಿಕಾಸ್ ದರ್ ಇಸ್ ನೋ ಅವೈಲಬಿಲಿಟಿ ಆಫ್ ಅಸಿಟಿಕ್ ಅನ್ಹೈಡ್ರೈಡ್ ಇನ್ ಅವರ್ ಲ್ಯಾಬ್. ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಸಿಟೈಲ್ ಕ್ಲೋರೈಡ್. ಸೊ ಅಬ್ಸರ್ವ್ ಮಾಡಿ, ಈ ಫಿಲ್ಟರ್ ಪೇಪರ್ ಆ್ಯಕ್ಚುಲಿ ಫನಲಲ್ಲಿ ಏನು ಬಂದಿದೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಅಸಿಟನಿಲೈಡ್ ಫ್ರಮ್ ಅನಿಲಿನ್. ಇದೇನಿದು ಅಸಿಟನಿಲೈಡ್. ಸೊ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸೊ ಡ್ರೈ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್. ಸೊ ಡ್ರೈ ಮಾಡಿ ರೀಕ್ರಿಸ್ಟಲೈಸ್ ಮಾಡಬೇಕು. ಇಟ್ ವೆರಿ ಸಿಂಪಲ್. ಸೊ ಒಂದಿಷ್ಟು ಕಾಂಪೌಂಡ್ನ ಫಿಲ್ಟರ್ ಪೇಪರಲ್ಲಿ ತಗೋತೀನಿ ನಾನು, ಅಷ್ಟು ಡ್ರೈ ಆಗೋದು ಲೇಟ್ ಆಗುತ್ತೆ. ಒಂದಿಷ್ಟು ಕಾಂಪೌಂಡ್ನ ತಗೋಣ, ಇದನ್ನು ಡ್ರೈ ಮಾಡೋಣ. ಸೊ ಡ್ರೈ ಮಾಡಿ ಈ ಥರ ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್. ಸೊ ಡ್ರೈ ಮಾಡಿ ಅಷ್ಟು ಮಾಯಿಶ್ಚರ್ನ ರಿಮೂವ್ ಮಾಡಬೇಕು. ಡ್ರೈ ಮಾಡೋದು ಅಂದರೆ ಫಿಲ್ಟರ್ ಪೇಪರ್ ಯೂಸ್ ಮಾಡ್ತೀರಾ ಅಂದರೆ, ಸೊ ಈ ಥರ ಪ್ರೆಸ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್ ಡ್ರೈ ಮಾಡಿ. ಹೀಗೆ ಕಂಪ್ಲೀಟ್ ಡ್ರೈ ಆಗಬೇಕು. ಸೊ ಮಾಯಿಶ್ಚರು ಅಷ್ಟು ಕೂಡ ರಿಮೂವ್ ಆಗಬೇಕು. ಸೊ ಈ ಥರ ಡ್ರೈ ಮಾಡಿ. ಸೊ ಡ್ರೈಡ್ ಕಾಂಪೌಂಡ್, ಇಂಪ್ಯೂರ್ ಕಾಂಪೌಂಡ್ನ ಏನು ಮಾಡಬೇಕು ಅಂದರೆ ರೀಕ್ರಿಸ್ಟಲೈಸ್ ಮಾಡಬೇಕು. ಸೊ ರೀಕ್ರಿಸ್ಟಲೈಸ್ ಮಾಡಬೇಕು ಅಂದರೆ ಮೀನಿಂಗ್ ಇಷ್ಟೇ. ಸೊ ಇಂಪ್ಯೂರ್ ಇರುತ್ತದು. ಸೊ ಅದನ್ನು ಏನು ಮಾಡಬೇಕು ಅಂದರೆ ಪ್ಯೂರಿಫೈ ಮಾಡಬೇಕಷ್ಟೆ. ಸೊ ಅಷ್ಟು ಮಾಯಿಶ್ಚರ್ನ ರಿಮೂವ್ ಮಾಡಿ ಏನು ಮಾಡ್ಬೋದು ಅಂದರೆ ಪ್ಯೂರಿಫೈ ಮಾಡ್ಬೋದು. ಸೊ ಜಸ್ಟ್ ಪ್ರೆಸ್ ಮಾಡಿ ಹೀಗೆ ವಿತ್ ದ ಹೆಲ್ಪ್ ಆಫ್ ಫಿಲ್ಟರ್ ಪೇಪರ್. ಸೊ ಡ್ರೈ ಆಗುತ್ತೆ. ಇಟ್ ಟೇಕ್ಸ್ ಮೋರ್ ಟೈಮ್, ಡ್ರೈ ಆಗುತ್ತೆ. ನಾನು ಒಂದು ಸ್ಮಾಲ್ ಅಮೌಂಟ್ ಆಫ್ ಕಾಂಪೌಂಡ್ ಅಷ್ಟೇ ತೋರಿಸ್ತೀನಿ. ಸೊ ಡ್ರೈಡ್ ಕಾಂಪೌಂಡ್ನ ಏನು ಮಾಡಬೇಕು ಅಂದರೆ ಟೆಸ್ಟು ಸೊ ರೀಕ್ರಿಸ್ಟಲೈಸ್ ಮಾಡಬೇಕು. ಸೊ ಅಷ್ಟು ಕಾಂಪೌಂಡ್ನ ರೀಕ್ರಿಸ್ಟಲೈಸ್ ಮಾಡಬೇಕು ಅಂದರೆ, ಸೊ ಡ್ರೈ ಮಾಡಿಕೊಂಡು ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂದರೆ ಒಂದು ಬೀಕರಲ್ಲಿ ಹಾಕ್ಕೊಂಡು ಆಲ್ಕೋಹಾಲ್ ಹಾಕ್ಬೋದು. ಬಟ್ ನಮಗೆ ಅಷ್ಟೊಂದು ಮಾಡೋದಕ್ಕೆ ಟೈಮ್ ಇಲ್ಲ ಇವಾಗ, ಮೀನ್ಸ್ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಏನು ಮಾಡ್ಬೋದು ಅಂದರೆ ಒಂದಿಷ್ಟು ಡ್ರೈ ಮಾಡ್ಕೊಂಡಿದ್ದೀನಿ. ಸೊ ಈ ಡ್ರೈಡ್ ಕಾಂಪೌಂಡ್ ಯಾವುದಕ್ಕೆ ಹಾಕ್ಕೋತೀವಿ ನಾವು ಅಂದರೆ ಟೆಸ್ಟ್ ಟ್ಯೂಬ್ಗೆ. ಯಾವುದಕ್ಕೆ ಹಾಕ್ಕೊಡಬೇಕು? ಟೆಸ್ಟ್ ಟ್ಯೂಬಿಗೆ ಹಾಕೋಣ. ಸೊ ಟೆಸ್ಟ್ ಟ್ಯೂಬಲ್ಲಿ ಹಾಕ್ಕೊಂಡ್ಮೇಲೆ ಕಂಪ್ಲೀಟ್ ಡ್ರೈ ಆಗಿರಬೇಕಿದು. ಟೆಸ್ಟ್ ಟ್ಯೂಬಲ್ಲಿ ಹಾಕೋಣ. ಸೊ ಟೆಸ್ಟ್ ಟ್ಯೂಬಲ್ಲಿ ಹಾಕ್ಕೊಂಡು ಜಸ್ಟ್ ಇದಕ್ಕೆ ಎಥನಾಲ್ ಪ್ಲಸ್ ವಾಟರ್ ಒಂದಿಷ್ಟು ಎಥನಾಲ್ ಹಾಕಿ, ಮೀನ್ಸ್ ಇಲ್ಲಿ ಯೂಸ್ ಮಾಡ್ಬೋದು ನಾವು ಫಿಲ್ಟ್ರೇಷನ್ ಪ್ಯೂರಿಫೈಡ್ ಬೈ ರೀಕ್ರಿಸ್ಟಲೈನ್ ಫ್ರಮ್ ಹಾಟ್ ವಾಟರ್ ಆ್ಯಂಡ್ ಕಂಟೈನಿಂಗ್ ಆಲ್ಕೋಹಾಲ್. ಸೊ ಒಂದಿಷ್ಟು ಆಲ್ಕೋಹಾಲ್ ಜಾಸ್ತಿ ಬೇಡ, ಒಂದು 1 or 2 ಡ್ರಾಪ್ಸ್ ಆಫ್ ಆಲ್ಕೋಹಾಲ್, ದೆನ್ ವಾಟರ್, ಒಂದಿಷ್ಟು ವಾಟರ್ನ ಆ್ಯಡ್ ಮಾಡಿ. ಸೊ ಆಲ್ಕೋಹಾಲ್ ಪ್ಲಸ್ ವಾಟರ್ ಆ್ಯಡ್ ಮಾಡಿ, ಒಂದಿಷ್ಟು ವಾಟರ್ ಆ್ಯಡ್ ಮಾಡಿ ಇದಕ್ಕೆ. ಓಕೆ, ಡಿಸಾಲ್ವ್ ಮಾಡಿ ಇದನ್ನು ಕಾಂಪೌಂಡ್ ಡಿಸಾಲ್ವ್ ಮಾಡಿ. ಒನ್ಸ್ ಅಗೇನ್ ಕಾಂಪೌಂಡ್ ಡಿಸಾಲ್ವ್ ಮಾಡಿ. ಏನು ಮಾಡ್ಬೋದು ಅಂದರೆ ಕಾಂಪೌಂಡ್ ಡಿಸಾಲ್ವ್ ಆಯ್ತಲ್ವಾ. ಸೊ ಡಿಸಾಲ್ವ್ಡ್ ಕಾಂಪೌಂಡ್ನ ಏನು ಮಾಡ್ಬೋದು ಅಂದರೆ ಪ್ಯೂರಿಫೈಡ್ ಬೈ ರೀಕ್ರಿಸ್ಟಲೈಸೇಷನ್ ಫ್ರಮ್ ಹಾಟ್ ವಾಟರ್ ಕಂಟೈನಿಂಗ್ ಲಿಟ್ಲ್ ಆಲ್ಕೋಹಾಲ್. ಸೊ ಇವಾಗ ಕಂಪ್ಲೀಟ್ ಡಿಸಾಲ್ವ್ ಆಯಿತು ಅಂದರೆ ಆಲ್ಕೋಹಾಲಲ್ಲಿ ಕಾಂಪೌಂಡು. ಸೊ ಡಿಸಾಲ್ವ್ ಮಾಡಿ ಒನ್ಸ್ ಅಗೇನ್ ಇದನ್ನು ಫಿಲ್ಟರ್ ಮಾಡಬೇಕು. ಇದನ್ನು. ಸೊ ಇದನ್ನು ಫಿಲ್ಟರ್ ಮಾಡಿದ್ರೆ ಏನು ಆ್ಯಕ್ಚುಲಿ ಫಿಲ್ಟರ್ ಪೇಪರ್ ಮೇಲೆ ಉಳ್ಕೊಳ್ಳುತ್ತಲ್ವಾ, ಒನ್ಸ್ ಅಗೇನ್ ಫಿಲ್ಟರ್ ರೆಡಿ ಮಾಡ್ಕೊಳ್ಳೋಣ. ಇದನ್ನು ದ ಡಿಸಾಲ್ವ್ ಕಾಂಪೌಂಡ್ನ ಫಿಲ್ಟರ್ ಮಾಡೋಣ ವಿತ್ ದ ಹೆಲ್ಪ್ ಆಫ್ ಫನಲ್. ಸೊ ಫಿಲ್ಟರ್ ಮಾಡೋಣ. ಸೊ ಇಲ್ಲಿ ಯಾವುದು ಕ್ರೂಡು ಮತ್ತು ಯಾವುದು ಪ್ಯೂರ್ ಸ್ಯಾಂಪಲ್ ಅಥವಾ ಪ್ಯೂರ್ ಕಾಂಪೌಂಡು ಅಂದರೆ, ಸೊ ಜಸ್ಟ್ ಈ ಥರ ಇಟ್ಕೊಳ್ಳೋಣ ಇದನ್ನು.
ಸೊ ಫಿಲ್ಟರ್ ರೆಡಿ ಮಾಡಿಕೊಂಡು ಕಂಪ್ಲೀಟ್ ಡಿಸಾಲ್ವ್ ಮಾಡಬೇಕು. ಇದನ್ನು ಡಿಸಾಲ್ವ್ ಆಗಿದೆ, ಇವಾಗ ಕಂಪ್ಲೀಟ್ ಡಿಸಾಲ್ವ್ ಆಗಿದೆ. ಜಸ್ಟ್ ಇದನ್ನು ಏನು ಮಾಡಿ ಅಂದರೆ ಫಿಲ್ಟರ್ ಮಾಡಿ. ಸೊ ಫಿಲ್ಟರ್ ಮಾಡಿ ಓಕೆ. ಫಿಲ್ಟರ್ ಮಾಡಿದ್ರೆ ನಮಗೆ ಫೈನಲಿ ಬರೋವಂಥದ್ದು ಏನು ಅಂದರೆ ಯಾವುದು ಅಂದರೆ ಪ್ಯೂರ್ ಸ್ಯಾಂಪಲ್, ಅಥವಾ ಏನಂತ ಹೇಳ್ತೀರಾ ಅದಕ್ಕೆ, ಏನು ಅಂದರೆ ಕ್ರೂಡ್ ಟು ಪ್ಯೂರ್, ಅಥವಾ ಇಂಪ್ಯೂರಿಟಿ ಏನಾಗುತ್ತೆ ಅಂದರೆ ಪ್ಯೂರ್ ಆಗುತ್ತೆ. ಸೊ ದಿಸ್ ಈಸ್ ದ ರೀಕ್ರಿಸ್ಟಲೈಸೇಷನ್ ಮೆಥಡ್. ಅಂದರೆ ಫಿಲ್ಟ್ರೇಷನ್ ದೆನ್ ರೀಕ್ರಿಸ್ಟಲೈಸೇಷನ್. ಸೊ ರೀಕ್ರಿಸ್ಟಲೈಸೇಷನ್ ಹೇಗೆ ಮಾಡ್ತೀವಿ ನಾವು ಅಂದರೆ ವಿತ್ ದ ಹೆಲ್ಪ್ ಆಫ್ ಹಾಟ್ ವಾಟರ್ ಆ್ಯಂಡ್ ದೆನ್ ಆಲ್ಕೋಹಾಲ್. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮೀನ್ಸ್ ಪ್ರಿಪರೇಷನ್ ಆಫ್ ಯಾವುದು ಅಸಿಟನೈಡ್ ಫ್ರಮ್ ಅನಿಲಿನ್. ಸೊ ಕ್ರೂಡ್ ಸ್ಯಾಂಪಲ್ನ ಹೇಗೆ ಕನ್ವರ್ಟ್ ಮಾಡಬೇಕು ನಾವು ಅಂದರೆ ಬೈ ದ ರೀಕ್ರಿಸ್ಟಲೈಸೇಷನ್ ಮೆಥಡ್. ಏನು ಆ್ಯಕ್ಚುಲಿ ಇಲ್ಲಿ ಪ್ರಿಪ್ರೇಷನ್ ಆಗಿದೆ ಇದನ್ನು ಡ್ರೈ ಮಾಡಿಕೊಂಡು, ಸೊ ಇದನ್ನು ಏನಾಗಿ ಕನ್ವರ್ಟ್ ಮಾಡಬೇಕು, ಪ್ಯೂರ್ ಸ್ಯಾಂಪಲ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಪ್ಯೂರ್ ಆಗಿ ಮೀನ್ಸ್ ಮಾಡಬೇಕು ಅಥವಾ ಅದನ್ನು ಪ್ಯೂರಿಫೈ ಮಾಡಬೇಕು ಅಂದರೆ ಯಾವ ಮೆಥಡ್ನ ಫಾಲೋ ಮಾಡ್ತೀವಿ, ರೀಕ್ರಿಸ್ಟಲೈಸೇಷನ್ ಮೆಥಡ್. ಸೊ ರೀಕ್ರಿಸ್ಟಲೈಸೇಷನ್ ಸಿಂಪಲ್, ಹಾಟ್ ವಾಟರ್ ಮೀನ್ಸ್ ಕಂಟೈನಿಂಗ್ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್. ಸೊ ಕಾಂಪೌಂಡ್ನ ಡಿಸಾಲ್ವ್ ಮಾಡೋದು, ಒಂದು ಸೆಕೆಂಡ್ ಫಿಲ್ಟರ್ ಮಾಡಿಕೊಂಡ್ರೆ ಸೊ ಏನು ಆ್ಯಕ್ಚುಲಿ ಅಲ್ಲಿ ಸಾಲಿಡ್ ಕ್ರಿಸ್ಟಲ್ಸ್ ಬರುತ್ತೆ, ದ ಕ್ರಿಸ್ಟಲ್ಸ್ ಆರ್ ನಥಿಂಗ್ ಬಟ್ ಪ್ಯೂರ್ ಅಸಿಟನಿಲೈಡ್, ಪ್ಯೂರ್ ಅಸಿಟನೈಡ್. ಸೊ ದ ಹೋಲ್ ಪ್ರೊಸೀಜರ್ ಆ್ಯಕ್ಚುಲಿ ಏನು ನಾನು ಇವಾಗ ಹೇಳ್ಕೊಟ್ಟೆ ಅದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸಪೋಸ್ ಏನಾದರೂ ಕ್ಲಾರಿಫಿಕೇಷನ್ ಇತ್ತು ನಿಮಗೆ ಅಥವಾ ಗೊತ್ತಾಗಿಲ್ಲ ಅಂದರೆ ಸೊ ಡೆಫಿನೆಟ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.